ಈ ವಿಡಿಯೋನ ಸ್ಪೆಸಿಫಿಕಲಿ ಫ್ರೀ AI ಟೂಲ್ಸ್ ಯಾರು ಯೂಸ್ ಮಾಡ್ತಾ ಇದಾರಲ್ಲ ಅವ್ರಿಗೋಸ್ಕರನೇ ಮಾಡಿರೋದು. ಯಾಕಂತಂದ್ರೆ ನೀವು ಫ್ರೀ AI ಟೂಲ್ಸ್ ಅನ್ನ ಯೂಸ್ ಮಾಡ್ತಿರ್ಬೇಕಾದ್ರೆ ಒಂದ್ ಸ್ವಲ್ಪ ಹ್ಯಾಂಗ್ ಬಂದಿರ್ತೈತಿ, ಏನೋ ಒಂದು ಬ್ರೈನ್ ಸ್ಟಾರ್ಮ್ ಮಾಡ್ತಾ ಇದ್ದೀರಿ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ಗೆ ಪ್ರಿಪೇರ್ ಆಗ್ಲಿಕ್ಕತ್ತಿದ್ದೀರಿ ಅಥವಾ ಯಾವುದೋ ಒಂದು ಕೋಡ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕತ್ತಿದ್ದೀರಿ, ವೇರಿಯಸ್ ಥಿಂಗ್ಸ್ ಅನ್ನ ಮಾಡ್ತಾ ಇದ್ದೀರಿ. ಆ ಟೈಮ್ ಒಳಗಡೆ ನೀವು ಚಾಟ್ GPT, ಕ್ಲೌಡ್, ಜಮುನೈ ಒಳಗಡೆ ಫ್ರೀ ವರ್ಷನ್ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಒಂದ್ ಸ್ವಲ್ಪ ಹೊತ್ತೊಳಗಡೆ ಅಂತಂದ್ರೆ ನಿಮ್ಮ ಲಿಮಿಟ್ ರೀಚ್ ಆಗೈತಿ, ಇವಾಗ ಅಪ್ಗ್ರೇಡ್ ಮಾಡ್ರಿ ಅಂತೇಳಿ ಅವ್ರು ನಿಮ್ಗೆ ಪುಷ್ ಮಾಡ್ತಾರ. ಬಟ್ ಅದಕ್ಕೆ ಇವತ್ತು ನಾವೊಂದು ಸೊಲ್ಯೂಷನ್ ಅನ್ನ ತಗೊಂಡ್ ಬಂದಿದ್ದೇನೆ. ಈ ವಿಡಿಯೋ ಒಳಗಡೆ ನಾನ್ ನಿಮಗ 2 ಮೆಥಡ್ಸ್ ಅನ್ನ ಹೇಳ್ಕೊಡ್ತೇನೆ. ಈ 2 ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡ ನೀವು ಜಮುನೈ, ಕ್ಲೌಡ್ ಮತ್ತೆ ಅದರ್ ಫೇಮಸ್ AI ಟೂಲ್ಸ್ ಇದಾವಲ್ಲ ಅವುಗಳನ್ನ ಅನ್ಲಿಮಿಟೆಡ್ ಆಗಿ ಫ್ರೀ ಆಫ್ ಕಾಸ್ಟ್ ಒಳಗಡೆ ಯೂಸ್ ಮಾಡಬಹುದಾ? ಎಸ್, ಫ್ರೀ ಆಫ್ ಕಾಸ್ಟ್ ಒಳಗಡೆ ಯೂಸ್ ಮಾಡಬಹುದಾ? ಫಸ್ಟ್ ಥಿಂಗ್ ಫಸ್ಟ್, ಈ ವಿಡಿಯೋ ಸ್ಪಾನ್ಸರ್ಶಿಪ್ ವಿಡಿಯೋ ಅಲ್ಲ. ಈ ವಿಡಿಯೋ ಒಳಗಡೆ ನನಗೆ ಏನ್ ಈ ಟೂಲ್ ಸಿಕ್ಕಿದವಲ್ಲ ಇದು ನನಗೆ ಲೈಕ್ ಆಗೈತಿ, ಅದಕ್ಕೋಸ್ಕರ ಶೇರ್ ಮಾಡ್ಲಿಕ್ಕೆ ನಾನು. ಇದ್ರೊಳಗಡೆ ಯಾವುದೇ ಮಾರ್ಕೆಟಿಂಗ್ ಅಥವಾ ಸ್ಪಾನ್ಸರ್ಶಿಪ್ ಇಲ್ಲ. ಮತ್ತೆ ಅನದರ್ ಥಿಂಗ್, ಈ ಟೂಲ್ಸ್ ರೈಟ್ ನಾವು ನಾ ಇವಾಗ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಕಂಪ್ಲೀಟ್ಲಿ ಫ್ರೀ ಇದಾವ. ಬಟ್ ಅದನ್ನ ನಾನು ನಿಮ್ಗೆ ತೋರಿಸೋದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಅನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಟೂಲ್ ಬಂದ್ಬಿಟ್ಟ ಅರೇನಾ AI ಅಂತ ಹೇಳಿ. ಗೂಗಲ್ ಒಳಗಡೆ ಹೋಗ್ಬಿಟ್ಟ ಅರೇನಾ AI ಅಂತ ಟೈಪ್ ಮಾಡ್ರಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಅಲ್ಲಿ ಹೋಗಿ ಕೂಡ ನೀವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡಬಹುದು. ಇವಾಗ ಇಲ್ಲಿ ಅರೇನಾ AI ಅಂತ ಕ್ಲಿಕ್ ಮಾಡ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಈ ರಿಸಲ್ಟ್ಸ್ ಬರ್ತೈತಲ್ಲ, ಇದ್ರೊಳಗಡೆ ಫಸ್ಟ್ ಲಿಂಕ್ ಅನ್ನ ಕ್ಲಿಕ್ ಮಾಡ್ರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದೊಂದು ಫ್ರೀ ಟೂಲ್ ಐತಿ. ಇದ್ರೊಳಗಡೆ ನೀವು ₹1 ಕೂಡ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ಆಕ್ಚುಲಿ ಎಕ್ಸ್ಪೆರಿಮೆಂಟಲ್ ಟೂಲ್ ಐತಿ. ಸೊ ಫಸ್ಟ್ ಥಿಂಗ್ ಫಸ್ಟ್, ನೀವಿಲ್ಲಿ ಇದ್ರ ಒಳಗಡೆ ಎಂಟರ್ ಆದ ತಕ್ಷಣ ನೀವು ಲಾಗಿನ್ ಮಾಡ್ಕೊಡ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಗೂಗಲ್ ಇಂದ ಲಾಗಿನ್ ಮಾಡೋ ಆಪ್ಷನ್ ಐತಿ. ಡೈರೆಕ್ಟ್ ಆಗಿ ಲಾಗಿನ್ ವಿತ್ ಗೂಗಲ್ ಅಂತ ಹೋಗಿ ಲಾಗಿನ್ ಮಾಡ್ಕೊಡ್ರಿ. ಇಲ್ಲಾಂದ್ರೆ ಇಮೇಲ್ ಬೇಕಂದ್ರೆ ಇಮೇಲ್ ಇಂದ ಕೂಡ ನೀವು ಲಾಗಿನ್ ಮಾಡಬಹುದಾ. ನಾ ಇವಾಗ ಇದನ್ನ ಲಾಗಿನ್ ಮಾಡ್ಕೊಳ್ತೇನೆ, ನೀವು ಕೂಡ ಮಾಡ್ಕೊಡ್ರಿ. ಒಂದ್ಸರಿ ನೀವು ಲಾಗಿನ್ ಆದ್ಮೇಲೆ ನೀವು ಈ ತರ ಒಂದು UI ಅನ್ನ ನೋಡ್ತೀರಿ. ಇಲ್ಲಿ ನಾನು ನಿಮ್ಗೆ ಕ್ವಿಕ್ ಆಗಿ ಒಂದ್ಸರಿ ಈ UI ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನೆ. ಇಲ್ಲಿ ಲೆಫ್ಟ್ ಸೈಡ್ ಒಳಗಡೆ ನೀವು ಹೊಸ ಚಾರ್ಟ್ ಅನ್ನು ಓಪನ್ ಮಾಡಬಹುದು. ನ್ಯೂ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ದೆನ್ ಲೀಡರ್ ಬೋರ್ಡ್ ಬರ್ತೈತಿ. ಲೀಡರ್ ಬೋರ್ಡ್ ಒಳಗಡೆ ನೀವು ಯಾವ ಮಾಡೆಲ್ ಟಾಪ್ ಒಳಗೈತಿ, ಯಾವ ಮಾಡೆಲ್ ಕೆಳಗಡೆ ಐತಿ ಅದೆಲ್ಲ ಇಲ್ಲಿ ನೀವು ಇಲ್ಲಿ ನೋಡ್ಬೋದು. ಅದಾದ್ಮೇಲೆ ನೀವು ಇಲ್ಲಿ ನಿಮ್ಮ ಚಾರ್ಟ್ಸ್ ಅನ್ನ ಸರ್ಚ್ ಮಾಡಬೇಕಿತ್ತು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನ್ಯೂ ಚಾರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಒಂದ್ಸರಿ. ಆಮೇಲೆ ಈ ಸೈಡ್ ಬಾರ್ ಅನ್ನು ಕ್ಲೋಸ್ ಮಾಡ್ಬೇಕಂದ್ರೆ ಇಲ್ಲಿಂದ ಕ್ಲೋಸ್ ಮಾಡ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದಾವ. ಬ್ಯಾಟಲ್ ಮೋಡ್, ಏಜೆಂಟ್ ಮೋಡ್, ಸೈಡ್ ಬೈ ಸೈಡ್, ಆಮೇಲೆ ಡೈರೆಕ್ಟ್. ನಾವಿಲ್ಲಿ ಫಸ್ಟ್ ಡೈರೆಕ್ಟ್ ಚಾರ್ಟ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಡೈರೆಕ್ಟ್ ಚಾರ್ಟ್ ಒಳಗಡೆ ಇಲ್ಲಿ ಮ್ಯಾಕ್ಸ್ ಅಂತ ಇದೆ. ಇಲ್ಲಿ ನಿಮ್ಗೆ ಮಲ್ಟಿಪಲ್ ಮಾಡೆಲ್ಸ್ ಸಿಗ್ತಾವ. ಟೆಕ್ಸ್ಟ್ ಮಾಡೆಲ್ಸ್, ಕೋಡ್ ಮಾಡೆಲ್ಸ್, ಇಮೇಜ್ ಸರ್ಚ್. ಸೊ ಎಲ್ಲಾ ಫೇಮಸ್ ಮಾಡೆಲ್ಸ್ ಇದಾವಲ್ಲ, ಎಲ್ಲಾ ಮಾಡೆಲ್ಸ್ ಇಲ್ಲಿ ಇದಾವ. ನೀವು ಇಲ್ಲಿ ನೋಡ್ತಿರ್ಬೋದು ಟೆಕ್ಸ್ಟ್ ಒಳಗಡೆ ಜಮುನೈ 3.5 ಪ್ಲಸ್, ಚಾಟ್ GPT 5.2, GLM 5.1, ಕ್ವಿನ್ ಮಾಡೆಲ್, ಕ್ಲೌಡ್ ಸಾನೆಟ್, ಜಮುನೈ 3.1 Pro ಎಲ್ಲ ಸಿಗ್ತಾವ ರೈಟ್. ಸೊ ಇದು ಯಾವ ತರ ಯೂಸ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಒಂದ್ಸರಿ ತೋರಿಸ್ತೇನೆ. ಇಲ್ಲಿ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡಿ ನಾ ಇಲ್ಲಿ ಮ್ಯಾಕ್ಸ್ ಅನ್ನ ಚೂಸ್ ಮಾಡ್ತೇನೆ. ರೈಟ್ ನಾವು ನಾ ಯಾವ್ದು ಮಾಡೆಲ್ ಅನ್ನ ಸೆಲೆಕ್ಟ್ ಮಾಡೋದಿಲ್ಲ. ಇದೇನ್ ಮಾಡ್ತೈತಿ ಅಂತಂದ್ರೆ ನಾ ಇಲ್ಲಿ ಪ್ರಾಂಪ್ಟ್ ಅನ್ನ ಬರ್ದ ಮೇಲೆ ಆಟೋಮೆಟಿಕ್ ಆಗಿ ಮಾಡೆಲ್ ಅನ್ನ ಪಿಕ್ ಮಾಡ್ತೈತಿ. ಯಾವ್ದು ನಮ್ಮ ಪ್ರಾಂಪ್ಟ್ ಗೆ ಸೂಟೇಬಲ್ ಐತಲ್ಲ ಅದನ್ನ. ಇಲ್ಲಿ ನೀವು ಫೈಲ್ಸ್ ಅನ್ನ ಅಟ್ಯಾಚ್ ಮಾಡಬಹುದು. ಆಮೇಲೆ ಇಲ್ಲಿ ನೀವು ಕೋಡಿಂಗ್ ಬೇಕಾಯ್ತು ಅಂತಂದ್ರೆ ಬಿಲ್ಡ್ ಆಪ್ ಬಿಲ್ಡ್ ಮಾಡ್ತಿದ್ರಿ ಅಂತಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಕೋಡ್ ಸೆಲೆಕ್ಟ್ ಆಗ್ತೈತಿ. ಕ್ಲೋಸ್ ಮಾಡ್ತಾ ಇದನ್ನ ಇವಾಗ. ಇಲ್ಲಿ ಇಂಟರ್ನೆಟ್ ಸರ್ಚ್, ವೆಬ್ ಸರ್ಚ್ ಅನ್ನ ಆನ್ ಮಾಡ್ಬೇಕಿತ್ತು ಅಂದ್ರೆ ಇದನ್ನ ಕ್ಲಿಕ್ ಮಾಡ್ರಿ. ಆಮೇಲೆ ಇಮೇಜ್ ಜನರೇಟ್ ಮಾಡ್ತಿದ್ರಿ ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೊಡ್ರಿ. ಸೊ ನಾ ಇವಾಗ ಟೆಕ್ಸ್ಟ್ ಮಾಡೆಲ್ ಅನ್ನ ಚೆಕ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳ್ತೇನೆ, ವಾಟ್ ಈಸ್ ಬಿಟ್ಕಾಯಿನ್. ಓಕೆ, ಸೊ ಡೈರೆಕ್ಟ್ ಸೊ ಈ ಪ್ರಾಂಪ್ಟ್ ಗೆ ಯಾವ್ದು ಬೆಸ್ಟ್ ಸೂಟೇಬಲ್ ಮಾಡೋದಿಲ್ಲ ಅದನ್ನ ಯೂಸ್ ಮಾಡ್ಕೊಂಡಿದ್ದು ನನಗೆ ರೆಸ್ಪಾನ್ಸ್ ಅನ್ನ ಮಾಡ್ತೈತಿ. ಈ ತರ ಇದು ನಮ್ಗೆ ರೆಸ್ಪಾನ್ಸ್ ಅನ್ನ ಮಾಡ್ತೈತಿ. ಸೊ ಇವಾಗ ನಾ ಏನ್ ಮಾಡ್ತೇನೆ ಅಂತಂದ್ರೆ ಸ್ಪೆಸಿಫಿಕ್ ಮಾಡೆಲ್ ಅನ್ನ ಪಿಕ್ ಮಾಡ್ತೇನೆ. ಸಪೋಸ್ ಇಲ್ಲಿ ನಾ ಏನ್ ಮಾಡ್ತೇನೆ ಅಂದ್ರೆ ಜಮುನೈ 3.1 ಅನ್ನ ಯೂಸ್ ಮಾಡ್ತೇನೆ. ಯೂಸ್ ಮಾಡಿ ಮತ್ತೆ ಇಲ್ಲಿ ಹೇಳ್ತೇನೆ ಎಕ್ಸ್ಪ್ಲೇನ್ ಮೀ ಬಿಟ್ಕಾಯಿನ್ ಲೈಕ್ ಐ ಆಮ್ 5. ಓಕೆ, ಮೈ ಬ್ಯಾಡ್, ಐ ಆಮ್ 5. ಸೊ ಈ ಸಾರಿ ಇದೇನ್ ಮಾಡ್ತೈತಿ ಜಮುನೈ 3.3 ಫ್ಲಾಶ್ ಅನ್ನ ಯೂಸ್ ಮಾಡ್ತೈತಿ. ಇಲ್ಲಿ ನೋಡ್ರಿ ಜಮುನೈ 3 ಅನ್ನ ಯೂಸ್ ಮಾಡೈತಿ. ನೀವು ಸೇಮ್ ಚಾರ್ಟ್ ಒಳಗಡೆ ಮಲ್ಟಿಪಲ್ ಮಾಡೆಲ್ಸ್ ಅನ್ನ ಕೂಡ ಯೂಸ್ ಮಾಡಬಹುದು. ಇಟ್ ಇಸ್ ವೆರಿ ಯೂಸ್ಫುಲ್ ಟೂಲ್ ಆಕ್ಚುಲಿ.
ಆ್ಯಂಡ್ ಕಂಪ್ಲೀಟ್ಲಿ ಫ್ರೀ. ನೀವು ಬರೀ ಟೆಕ್ಸ್ಟ್ ಅಷ್ಟೇ ಅಲ್ಲದೆ ನೀವು ವಿಡಿಯೋ ಗೇಮ್ಸನ್ನು ಕ್ರಿಯೇಟ್ ಮಾಡ್ಬೋದು, ಕೋಡಿಂಗನ್ನು ಮಾಡ್ಬೋದು, ಆಮೇಲೆ ಇಮೇಜಸನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ನಾ ಇವಾಗ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿ ತೋರಿಸ್ತಾನೆ, ಥಂಬ್ನೇಲನ್ನು ಕ್ರಿಯೇಟ್ ಮಾಡಿ ತೋರಿಸ್ತಾನೆ. ಫಾರ್ ದೋಸ್ ಕ್ರಿಯೇಟರ್ಸ್, ಯಾರು ಕ್ರಿಯೇಟರ್ ಇದಾರಲ್ಲ ಇದು ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತೈತಿ ಅಂತ ಅನ್ಕೊಳ್ತೇನೆ. ನಾ ಇಲ್ಲಿ ಮಾಡೆಲ್ ಅನ್ನ ಮ್ಯಾಕ್ಸ್ಗೆ ಇಡ್ತೇನೆ. ಓಕೆ, ಬಟ್ ಇಲ್ಲಿ ಇಮೇಜ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಇಲ್ಲೊಂದು ಪ್ರಾಂಪ್ಟ್ ಬರೀತಾನೆ, ಐ ಹ್ಯಾವ್ ಮೇಡ್ ವಿಡಿಯೋ ಆನ್ investing for beginners. Okay, act as a expert thumbnail creator and create a high CTR thumbnail for this video. Main text ಇನ್ವೆಸ್ಟಿಂಗ್. ಜಸ್ಟ್ ಇನ್ವೆಸ್ಟಿಂಗ್ ಅಂತ ಅಷ್ಟೇ ನನಗೆ ಬೇಕು ಅಂತ ನಾನು ಹೇಳಾಕತ್ತಿದ್ದೇನೆ. ಲೆಟ್ಸ್ ಸಿ ಔಟ್ಪುಟ್ 16:9. ಓಕೆ, ಸೊ ಇವಾಗ ಇದಕ್ಕೆ ಎಂಟರ್ ಕೊಡ್ತಾನೆ. ಸೊ ಮ್ಯಾಕ್ಸ್ ತನ್ನಿಂತಾನೇ ಇದು ಮಾಡೆಲನ್ನು ಪಿಕ್ ಮಾಡ್ತೈತಿ. ಆಲ್ರೈಟ್, ನೀವು ಇಲ್ಲಿ ನೋಡ್ತಿರ್ಬೋದಾ, ಇದು ನನಗೆ ಒಂದು ಥಂಬ್ನೇಲನ್ನು ಕ್ರಿಯೇಟ್ ಮಾಡಿಕೊಟ್ಟೈತಿ. ಆ್ಯಂಡ್ ದಿಸ್ ಇಸ್ ಅಮೇಝಿಂಗ್, ಪರ್ಫೆಕ್ಟ್ಲಿ ಡನ್. ಸಿ, ನಾವು ಬೇಕು ಅಂತಂದರೆ ನಮ್ದು ಇಮೇಜಸ್ ಅನ್ನು ಕೂಡ ಆ್ಯಡ್ ಮಾಡ್ಬೋದಾ, ಇಲ್ಲಿ ನಿಮ್ಮದೇ ಆದ ಒಂದು ಫೋಟೋನ ಆ್ಯಡ್ ಮಾಡಿಬಿಟ್ಟು ಅದನ್ನು ಫೀಚರ್ ಮಾಡುವಂತ ಕೂಡ ಹೇಳ್ಬೋದಾ. ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಇದನ್ನು ಟ್ವೀಕ್ ಮಾಡಿಸ್ಬೋದಾ. ಬಟ್ ಇಟ್ ಡಸ್ ದ ಜಾಬ್. ಇದು ಕೆಲಸ ಮಾಡ್ತೈತಿ ಅಂತ ಗೊತ್ತಾಗತ್ತೈತಿ. ಸೊ ಈ ಥರ ನೀವು ಫ್ರೀ ಆಫ್ ಕಾಸ್ಟ್ ಒಳಗಡೆ ನಿಮ್ಗೆ ಯಾವ್ದು ಬೇಕೋ ಆ AI ಮಾಡೆಲನ್ನು ಯೂಸ್ ಮಾಡ್ಕೊಳ್ಬೋದು. ಇದು ನಮ್ಮ ಒಂದನೇ ಮೆಥಡ್ ಆಗಿತ್ತು. ಸೆಕೆಂಡ್ ಮೆಥಡ್ ಬಂದ್ಬಿಟ್ಟ, ಆ್ಯಕ್ಚುಲಿ ಇದೊಂದು ವೆಬ್ಸೈಟ್ ಇಲ್ಲ, ಏನಿಲ್ಲ, ಇದು ಆ್ಯಕ್ಚುಲಿ ಒಂದು ವೆಬ್ ಬ್ರೌಸರ್ ಐತಿ. ಈ ವೆಬ್ ಬ್ರೌಸರ್ ಏನು ಅಂತಂದರೆ ಟ್ಯಾಬಿಟ್ ಅಂತ ಹೇಳಿ. ಟ್ಯಾಬಿಟ್ ಅಂತ ಸರ್ಚ್ ಮಾಡಿರಿ ಗೂಗಲ್ ಒಳಗಡೆ. ಟ್ಯಾಬಿಟ್ ಅಂತ ಸರ್ಚ್ ಮಾಡಿದ ಕೂಡಲೇ ಇಲ್ಲಿ ಟ್ಯಾಬಿಟ್ ಬ್ರೌಸರ್ ಅಂತ ಐತಿ. ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಗೆ ವಿಂಡೋಸ್ಗೆ, ಮ್ಯಾಕ್ ಮತ್ತು ಮ್ಯಾಕ್ OSಗೆ ಎಲ್ಲದಕ್ಕೂ ಆಪ್ಷನ್ ಐತಿ. ಇಲ್ಲಿ ಡೌನ್ಲೋಡ್ ಮಾಡಿರಿ ಮೊದಲು ವಿಂಡೋಸ್ಗೆ. ಸ್ಪಾನ್ಸರ್ಶಿಪ್ ವಿಡಿಯೋ ಎಲ್ಲ ಇವಾಗಲೇ ಹೇಳ್ತಾ ಇದ್ದಾನೆ. ಡೌನ್ಲೋಡ್ ಆದ ತಕ್ಷಣ ಇದನ್ನು ಇನ್ಸ್ಟಾಲ್ ಮಾಡಿರಿ. ಆಲ್ರೈಟ್, ಸೊ ಇದು ಇವಾಗ ಇನ್ಸ್ಟಾಲ್ ಆಗೈತಿ. ಗೆಟ್ ಸ್ಟಾರ್ಟೆಡ್ ಅಂತ ಕೊಡಾಕತ್ತಿದ್ದಾನೆ. ಸೊ ನೀವು ನಿಮ್ಮ ಹಳೆ ಬ್ರೌಸರಿಂದ ಡೇಟಾನ ಇಂಪೋರ್ಟ್ ಮಾಡ್ಬೋದಾ. ಸೊ ನಾ ಇಲ್ಲಿ ಏನು ಮಾಡ್ತೇನೆ ಅಂತಂದ್ರೆ ಇಂಪೋರ್ಟ್ ಮಾಡ್ತಾ ಇಲ್ಲ, ನಾ ಇದನ್ನು ಸೆಟಪ್ ಲೇಟರ್ ಅಂತ ಕೊಡ್ತೇನೆ. ಓಕೆ, ನೆಕ್ಸ್ಟ್ ಪ್ಲೀಸ್ ಸೆಲೆಕ್ಟ್ ಅ ಲೇಔಟ್ ಸ್ಕ್ರೀನ್ 1. ಓಕೆ, ಸೊ ನಿಮ್ಗಿಲ್ಲಿ ಇದು 2 ಥರ ಲೇಔಟ್ಸ್ ಇದ್ದಾವೆ, ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿರಿ. ನಾ ಫಸ್ಟ್ ಒನ್ನ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಸೆಟಪ್ ಆ್ಯಸ್ ಅ ಡಿಫಾಲ್ಟ್ ಬ್ರೌಸರ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಸೆಟ್ ಆಸ್ ಅ ಡಿಫಾಲ್ಟ್ ಬ್ರೌಸರ್, ಅಪ್ಗ್ರೇಡ್ ಟು ಪ್ರೋ ಫಾರ್ ಅ ಫ್ರೀ ಲಿಮಿಟೆಡ್ ಟೈಮ್. ನೀವೇನಾದರೂ ಈ ಬ್ರೌಸರನ್ನು ಡಿಫಾಲ್ಟ್ ಬ್ರೌಸರ್ ಆಗಿ ಆ್ಯಡ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಇವರ ಪ್ರೋ ವರ್ಷನನ್ನು ಫ್ರೀ ಆಗಿ ಕೊಡ್ತಾ ಇದ್ದಾರೆ ಅಂತೇಳಿ ನಾ ಇದನ್ನು ಸೆಟ್ ಮಾಡ್ತಾ ಇದ್ದಾನೆ. ಸೆಟ್ ಅಂತ ಕೊಟ್ಟ ತಕ್ಷಣ ಇದು ಓಪನ್ ಆಯ್ತಾ. ಇಲ್ಲಿ ಲಾಗಿನ್ ಮಾಡಬೇಕು, ಗೂಗಲಿಂದ ಲಾಗಿನ್ ಮಾಡಿರಿ ನಿಮ್ಮ ಗೂಗಲ್ ಅಕೌಂಟನ್ನು ಯೂಸ್ ಮಾಡ್ಕೊಂಡು. ಆಲ್ರೈಟ್, ನಾ ಇಲ್ಲಿ ಗೂಗಲ್ ಅಕೌಂಟನ್ನು ಯೂಸ್ ಮಾಡ್ಕೊಂಡು ಲಾಗಿನ್ ಮಾಡಿದ್ದೇನೆ. ಲಾಗಿನ್ ಮಾಡಿದ ತಕ್ಷಣ ನಮ್ಗೆ ಈ ಥರ ಒಂದು ವಿಂಡೋ ಸಿಗ್ತೈತಿ. ಒಂದ್ಸಾರಿ UI ಅನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಲೆಫ್ಟ್ ಸೈಡ್ ಒಳಗಡೆ ಸೈಡ್ ಬಾರ್ ಐತಿ. ಇಲ್ಲಿಂದ ನೀವು ಚಾರ್ಟ್ಸ್ ಅನ್ನ ನೋಡಬಹುದು. ಇಲ್ಲಿ ಚಾರ್ಟ್ಸ್ ಅನ್ನು, ಹೊಸ ಚಾರ್ಟ್ ಅನ್ನು ಆನ್ ಮಾಡಬಹುದು. ಆಮೇಲೆ ಚಾರ್ಟ್ಸ್ ಒಳಗಡೆ ನೀವು ಇಲ್ಲಿ ಯೂಸೇಜ್ ಲಿಮಿಟ್ ಅನ್ನ ಚೆಕ್ ಮಾಡಬಹುದು. ನಿಮ್ಮ ಯೂಸೇಜ್ ಲಿಮಿಟ್ ಎಷ್ಟೈತಿ ಅಂತೇಳಿ, ವೀಕ್ಲಿ ಲಿಮಿಟ್. ಆಮೇಲೆ ಇಲ್ಲಿ ನೀವು ಅಪ್ಗ್ರೇಡ್, ನನಗೆ ಇಲ್ಲಿ ಕರೆಂಟ್ಲಿ ಪ್ರೋ ಅಂತ ಬಂದೈತಿ. ಇದು ಎದಕ್ಕೆ ಅಂತಂದ್ರೆ ನಾನು ನಿಮ್ಗೆ ಇನ್ಸ್ಟಾಲ್ ಮಾಡಬೇಕಾದ್ರೆ ಈ ಬ್ರೌಸರನ್ನು ಡಿಫಾಲ್ಟ್ ಬ್ರೌಸರ್ ಆಗಿ ಆನ್ ಮಾಡಿದ್ದಕ್ಕೆ ಇದು ನನಗೆ ಪ್ರೋ ವರ್ಷನ್ ಅನ್ನ ಇವರು ಕೊಡ್ತಾ ಇದ್ದಾರೆ. ಇದ ಪ್ರೆಸೆಂಟ್ಲಿ ಇವರು ಮಾಡೆಲ್ ಐತಿ. ಮೇ ಬಿ ನಾಳೆ ಇದ ಅಪ್ಗ್ರೇಡ್ ಮಾಡ್ಲಿಕ್ಕೆ ಹೇಳ್ಬೋದ, ಐ ಡೋಂಟ್ ನೋ. ಬಟ್ ರೈಟ್ ನಾವು ಈ ವಿಡಿಯೋ ಮಾಡೋ ಟೈಮ್ ಒಳಗಡೆ ಇದು ಕಂಪ್ಲೀಟ್ಲಿ ಫ್ರೀ ಐತಿ. ಇಲ್ಲಿ ಯಾವುದೇ ಕ್ರೆಡಿಟ್ ಕಾರ್ಡ್ ಆ್ಯಡ್ ಮಾಡ್ತಾ ಇಲ್ಲ, ಯಾವುದೇ ಪೇಮೆಂಟ್ ಕೂಡ ಮಾಡ್ತಾ ಇಲ್ಲ. ನಾನು ನಿಮ್ಗೆ ಕ್ಲಿಯರ್ ಆಗಿ ಇಲ್ಲೇ ತೋರಿಸ್ಲಿಕ್ಕತ್ತಿದ್ದೇನೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಾವು ಮಾಡೆಲ್ ಅನ್ನ ಪಿಕ್ ಮಾಡ್ಬೋದು. ಇಲ್ಲಿ ಮಲ್ಟಿಪಲ್ ಮಾಡೆಲ್ಸ್ ಇದಾವ. ಕಿಮಿ, GLM 5.2, ಕ್ಲೌಡ್ ಓಪಸ್ 4.8, ಜಮಿನೈ 3.5, ChatGPT 5.5, ಡೀಪ್ ಸೀಕ್ ಎಲ್ಲ ಮಾಡೆಲ್ಸ್ ಇದಾವೆ. ಇಲ್ಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಇದ್ರೊಳಗಡೆ ನಾವು ₹1 ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನಿಲ್ಲಿ ಕ್ಲೌಡ್ ಓಪಸ್ 4.8 ಅನ್ನು ಸೆಲೆಕ್ಟ್ ಮಾಡಿದ್ದೇನೆ. ಸೊ ಸೆಲೆಕ್ಟ್ ಮಾಡಿ ಇವಾಗ ನಾನು ಇಲ್ಲಿ ಏನು ಮಾಡ್ತೇನೆ ಅಂತಂದ್ರೆ, ಲೆಟ್ ಮಿ ಜಸ್ಟ್ ರೈಟ್ ಅ ಸಿಂಪಲ್ ಪ್ರಾಂಪ್ಟ್. ಎಕ್ಸ್ಪ್ಲೇನ್ ಮೀ ಇನ್ವೆಸ್ಟಿಂಗ್ ಲೈಕ್ ಐ ಆಮ್ 5. ಓಕೆ, ಸೊ ಇವಾಗ ಎಂಟರ್ ಕೊಡ್ತೇನೆ. ಸೊ ಇವಾಗ ಇದು
ಕ್ಲೌಡ್ ಓಪಸ್ 4.8 ಮಾಡೆಲ್ ಅನ್ನ ಯೂಸ್ ಮಾಡ್ಕೊಂಡೆ ನನಗೆ ಆನ್ಸರ್ ಮಾಡ್ಲಿಕ್ಕೆ. ನೀವು ಆಮೇಲೆ ಇಲ್ಲಿ ಬೇಕಂದ್ರೆ ಮಾಡೆಲ್ ಅನ್ನ ಡೈರೆಕ್ಟ್ ಆಗಿ ಇಲ್ಲಿಂದ ಸ್ವಿಚ್ ಮಾಡ್ಬೋದು. GLM 5 ಹೋಗ್ಬೋದು, ಇಲ್ಲಾಂದ್ರೆ ಲೆಟ್ ಮೀ ಟ್ರೈ 3.5 ಫ್ಲಾಶ್. ಅದಷ್ಟೇ ಅಲ್ಲ, ನಾವು ರೆಫರೆನ್ಸ್ ಅನ್ನ ಕೂಡ ಆಡ್ ಮಾಡಬಹುದು. ಇಲ್ಲಿಂದ ಫೈಲ್ಸ್ ಅಪ್ಲೋಡ್ ಮಾಡಬಹುದು, ಫೋಲ್ಡರ್ಸ್ ಅನ್ನ ಕೂಡ ಅಪ್ಲೋಡ್ ಮಾಡಬಹುದು. ಒನ್ ಇಂಪಾರ್ಟೆಂಟ್ ಥಿಂಗ್, ನಾ ಇಲ್ಲಿ ಈ ವಿಡಿಯೋ ಒಳಗಡೆ ಎಕ್ಸ್ಪ್ಲೇನ್ ಮಾಡಿರುವಂತ 2 ಮಾಡೆಲ್ಸ್ ಅಥವಾ 2 ಟೂಲ್ಸ್ ಫ್ರೀ ಆಫ್ ಕಾಸ್ಟ್ ಇದಾವ ಮತ್ತು ಇದರ ಸ್ಪಾನ್ಸರ್ಶಿಪ್ ವಿಡಿಯೋ ಇಲ್ಲ. ಓಕೆ, ಸೆಕೆಂಡ್ಲಿ, ನೀವು ಈ ಥರ ಟೂಲ್ಸ್ಗಳನ್ನು ಯೂಸ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಪರ್ಸ್ನಲ್ ಇಮೇಲ್ ಅಡ್ರೆಸ್ಸನ್ನು ಯೂಸ್ ಮಾಡಬೇಡ್ರಿ. ಡಮಿ ಇಮೇಲ್ ಅಡ್ರೆಸ್ಸನ್ನು ಯೂಸ್ ಮಾಡಿಕೊಂಡು ಇವುಗಳನ್ನು ಯೂಸ್ ಮಾಡಿರಿ. ಇದರಿಂದ ನಿಮಗೆ ಸೇಫ್ಟಿ ಸಿಗ್ತೈತಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಅಪ್ಡೇಟ್ಸ್ ಆಗ್ತಾ ಇದಾವ, ಆಮೇಲೆ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರೆ ಇವತ್ತ ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್ ಮತ್ತು AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.